A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಅತಿಕ್ರಮಣ ಮಾಡಿಕೊಂಡಿದ್ದ ಮನೆಗಳು, ಅಂಗಡಿಗಳ ತೆರವು ಕಾರ್ಯಾಚರಣೆ ವಿಜಯಪುರ ನಗರದ ತಾಜಬಾವಡಿ ಬಳಿ ನಡೆದಿದೆ. ಮಹಾನಗರ ಪಾಲಿಕೆಯ ಆಯುಕ್ತ ವಿಜಯ್ ಮೆಕ್ಕಡ್ಕಿ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಟಿ ಭೂಪಾಲನ್ ಅವರ ಆದೇಶದ ಮೇರೆಗೆ 10ಕ್ಕೂ ಹೆಚ್ಚು ಅಕ್ರಮ ಅಂಗಡಿಗಳ ತೆರವು ಕಾರ್ಯಾಚರಣೆ ಜೆಸಿಬಿ ಮೂಲಕ ಮಾಡಲಾಯಿತು. ಅಕ್ರಮವಾಗಿ ಕಟ್ಟಿಸಿರುವ 10ಕ್ಕೂ ಹೆಚ್ಚು ಅಂಗಡಿಗಳನ್ನು ನೆಲಸಮ ಮಾಡಲಾಯಿತು. ಈ ವೇಳೆ ಅಹಿತಕರ ಘಟನೆಗಳು ಆಗದಂತೆ ಗಾಂಧಿ ಚೌಕ ಪೊಲೀಸರು ಸೂಕ್ತ ಬಂದೋಬಸ್ತ್ ನೀಡಿದರು. ಇವತ್ತು ಏನು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಐತಿಹಾಸಿಕ ನಗರ ಇದೆ, ಈ ಐತಿಹಾಸಿಕ ಎಲ್ಲಾ ಮಾನ್ಯುಮೆಂಟ್ಸ್ ಗಳಲ್ಲಿ ಏನ್ ತಾಜ್ ಬೋರ್ಡ್ ಅಂತಕೊಂಡು ಏನೋ ಅದು ಸಹಿತ ಒಂದು ಬಹಳ ಪ್ರಸಿದ್ಧವಾದ ಸ್ಥಳ. ಅದನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಇವತ್ತು ಏನು TCS ಸಂಸ್ಥೆ ಮತ್ತು ಇನ್ನಿತರ ಬೇರೆ ಬೇರೆ ಸಂಸ್ಥೆಗಳಿಂದ CSR ಫಂಡ್ ಅಲ್ಲಿ ಈ ತಾಜ್ ಬೋರ್ಡ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ಸುಕತೆಯಿಂದೆಲ್ಲ ಕಾಮಗಾರಿ ಕೈಗೊಳ್ಳಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಆ ಒಂದು ನಿಮಿತ್ತವಾಗಿ ಏನ್ ತಾಜ್ ಬೋರ್ಡ್ ಸರೌಂಡಿಂಗ್ ಇರ್ತಕ್ಕಂಥ ಏನ್ ಎನ್ಕೋಚ್ಕೊಂಡಿದೆ, ಇವತ್ತು ಎಲ್ಲ ಎನ್ಕೋಚ್ಮೆಂಟ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದೀವಿ. ಜೊತೆಗೆ ಇಲ್ಲಿ ಸುಮಾರು ಜನ ಒಂದು 17 ಜನ ಇವತ್ತೇನು ಅಲ್ಲಿ ವಾಸ ಇದ್ರು, ಅವ್ರಿಗೂ ಸಹಿತ ಸ್ಲಮ್ ಬೋರ್ಡ್ ಇಂದ ಬೇರೆ ಕಡೆ ಮನೆಯನ್ನ ಕೊಟ್ಟು ಅವ್ರ ಸ್ಥಳಾಂತರ ಮಾಡಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ವಿ. ಏನ್ ಜೊತೆಗೆ ಏನ್ ಅತಿಕ್ರಮ ಇಲ್ಲ ಅದನ್ನು ಸಹಿತ ಅತಿಕ್ರಮ ತೆರವುಗೊಳಿಸಿ ಈ ಒಂದು ತಾಜ್ ಬೋರ್ಡ್ ಅಭಿವೃದ್ಧಿಗಾಗಿ ನಾವು ಕ್ರಮ ಕೈಗೊಳ್ತಾ ಇದ್ವಿ. ಥ್ಯಾಂಕ್ ಯು. ಇವತ್ತಿನ ದಿವಸ ಬೆಳಗ್ಗೆ ಮಹಾನಗರ ಪಾಲಿಕೆಯಿಂದ ತಾಜ್ ಬೋರ್ಡ್ ಏರಿಯಾದ ಏನು ಅತಿಕ್ರಮ ಆಗಿದ್ದು ತೆರವುಗೊಳಿಸುವ ಸಲುವಾಗಿ ಇವತ್ತು ಎಲ್ಲ ನಮ್ಮ ಕಾರ್ಪೊರೇಷನ್ ಇಂದ ಕಮಿಷನರು ಮತ್ತು ಎಲ್ಲ ಸಿಬ್ಬಂದಿಗಳು ಬಂದಿದ್ರು. ಮಳೆ ದಿವಸ ಇರೋದ್ರಿಂದ ಕಮಿಷನರ್ ಬಳಿ ನಾವು ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಏನಪ್ಪಾ ಅಂದ್ರೆ ಅವ್ರಿಗೆಲ್ಲ ಇನ್ನೂ ಹಕ್ಕುಪತ್ರ ಕೊಟ್ಟಿಲ್ಲ, ಇವತ್ತು ಸಂಜೀತನ ಟೈಮ್ ಕೊಡ್ರಿ, ಸಂಜೀತನ ಟೈಮ್ ಕೊಟ್ಕಿಸಿ ಅವ್ರಿಗೆಲ್ಲ ಹಕ್ಕುಪತ್ರ ಕೊಟ್ಕಿಸಿ ಅವರಿಗೆ ನೀರ ಮತ್ತು ಲೈಟಿಂಗ್ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಶಿಫ್ಟಿಂಗ್ ಮಾಡಿಸಿ ನಾಳೆ ಮುಂಜಾನೆಯಿಂದ ಅದು ತೆರವುಗೊಳಿಸಿದ್ರೆ ಏನು ತೊಂದರೆ ಬರುವುದಿಲ್ಲ. ಯಾಕಂದ್ರೆ ಮಾನವೀಯತೆ ದೃಷ್ಟಿಯಿಂದ ಇವತ್ತು ನಾವು ಮಳೆ ಬರ್ತಾ ಇದೆ, ಆ ಮಳೆಯಿಂದ ಸಣ್ಣ ಮಕ್ಕಳದಾವ್, ಅವರ್ತಗಳು ಒಮ್ಮೆ ನಾವು ತೆಗೆದ್ಬಿಟ್ಟು ಅಂದ್ರೆ ಅಲ್ಲಿ ಮನೆ ಇರ್ಲಾರ್ದ ಅವ್ರಿಗೆ ತೆಗೆದು ಕೊಟ್ಟು ಅಂದ್ರೆ ತಪ್ಪಾಗ್ತೈತೆ ಅನ್ನೋದು ಒಂದು ನಮ್ಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ದರಿಂದ ನಾವು ಹೇಳಿದ ತಕ್ಷಣನೇ ಕಮಿಷನರ್ ಕೂಡ ಅವರಿಗೆ ನಾಷ್ಟಾದ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಆ ಬಡ ಭಕ್ತರಿಗೆ ನಾವು ಅಲ್ಲಿ ಯೋಗಾಪುರ್ನಲ್ಲಿ ಸುಮಾರು 22 ಮಂದಿಗೆ ಶಿಫ್ಟಿಂಗ್ ಮಾಡಕತ್ತೀವಲ್ಲಿ. ಆ ಶಿಫ್ಟಿಂಗ್ ಮಾಡಿಸಿ ಇವತ್ತು ಸಂಜೆ ತನ 5 ಗಂಟೆ ತನಕ ಅವ್ರಿಗೆ ಕರೆಂಟು ಮತ್ತು ನೀರಿನ ವ್ಯವಸ್ಥೆ ಮಾಡಿ ಅವ್ರಿಗೆ ಶಿಫ್ಟಿಂಗ್ ಮಾಡಿ ನಾಳೆ ಬೆಳಗ್ಗೆ ಇವೆಲ್ಲ ಖುಲ್ಲಾ ಮಾಡ್ತೀವಿ. ಯಾಕಂದ್ರೆ ಐತಿಹಾಸಿಕ ತಾಜ್ ಬೋರ್ಡ್ ಇರುವುದರಿಂದ ಹೆರಿಟೇಜ್ ನಲ್ಲಿ ಬಹಳ ಬ್ಯೂಟಿಫಿಕೇಶನ್ ಮಾಡುವಂತ ಇದು ಒಂದು ಕೆಲಸ ಅದ. ಇದು ಎಲ್ಲ ಸುತ್ತಮುತ್ತ ಏನೇ ಏರಿಯಾ ಅದ ಅತಿಕ್ರಮ ಆಗಿತ್ತು ಎಲ್ಲ ತೆರವುಗೊಳಿಸಿ ಪೂರಾ ಬ್ಯೂಟಿಫಿಕೇಶನ್ ಮಾಡ್ಕಿಸಿ ಈ ವಿಜಯಪುರ್ನಾಗ ಒಂದು ಇತಿಹಾಸವನ್ನು ಮಾಡ್ಕಿಸಿ ಇದು ಮಾಡ್ಕೊಳ್ಬೇಕ. ಜನರು ಎಲ್ಲ ವೀಕ್ಷಣೆ ಮಾಡಕ್ ಬಂದಾಗ ಅದನ್ನ ನೋಡ್ಬೇಕಾಗಿದೆ. ಆದ್ದರಿಂದ ಅದೇ ರೀತಿ ನಾವೇನ ಶಿವಾಜಿ ಸರ್ಕಲ್ ಮತ್ತು ಗೌರಿ ವೈನ್ ಶಾಪ್ ಮಧ್ಯದಲ್ಲಿ ಇರುವಂತ ಕೋಟಿಗೋಡಿ ಪಕ್ಕದಲ್ಲಿ ಕೂಡ ಅಲ್ಲಿ ಒಂದು ಗಾರ್ಡನ್ ಟೈಪ್ ಮಾಡಿ ಅದು ಪೂರಾ ಒಂದು ಬ್ಯೂಟಿಫಿಕೇಶನ್ ಮಾಡಿ ಬಿಜಾಪುರ್ನಾಗ ಅದು ತೋರಿಸ್ಕೊಡ್ತೀವಿ. ನಿನ್ನೆ ತಾನೇ ನಾವು DC ಅವರು ಕಮಿಷನರ್ ನಾವು ಕೂಡ ಅದನ್ನು ಕೂಡ ಮಾತಾಡಿದ್ವಿ. ಇನ್ನು ಕೆಲವೇ ದಿವಸನಾಗ ಅದನ್ನು ಕೆಲಸ ನಾವು ಪ್ರಾರಂಭ ಮಾಡ್ತೀವಿ. ಬಿಜಾಪುರ್ನಲ್ಲಿ ಏನ್ ಬ್ಯೂಟಿಫಿಕೇಶನ್ ಮಾಡ್ಬೇಕಾಗಿತ್ತು ಅದು ನಾವು ಜನ ಮಾಡೋಣ ಗೊತ್ತಾಗ್ತೈತಿ. ಇನ್ನ ಮಾಡಾರ್ದಕ್ಕೆ ಬಹಳಷ್ಟು ಕೆಲವೊಂದು ಇದು ಅದು ಹೇಳ್ತಾರೆ. ಬಟ್ ಆಕ್ಚುಲಿ ಅದು ಏನ್ ಪ್ಲಾನ್ ಪ್ರಕಾರ ನಾವು ಮಾಡಿದ್ವಿ ಅಂದ್ರ ಎಷ್ಟ ಇದು ಆಕೈತಿ. ಆ ಶಿವಾಜಿ ಸರ್ಕಲ್ ಬಲ್ಲಿ ಬಂದ್ರಾಕ ಅಲ್ಲಿ ಹೋಗ್ಲಾಕ ಸಣ್ಣ ಮಕ್ಕಳಿಗೆ ಫುಡ್ ಕೋರ್ಟ್ ಆಗ್ಲಿ, ಹಿರಿಯರಿಗೆ ಕುಂಡಲು ವ್ಯವಸ್ಥೆ ಆಗಲಿ, ಅಲ್ಲಿ ಎಲ್ಲ ಗಬ್ಬು ವಾಸನೆ ಬರ್ತಾ ಇದೆ. ಅದು ತೆಗೆದು ಎಲ್ಲ ನಾವು ಸ್ವಚ್ಛ ಮಾಡಿ ಅಲ್ಲಿ ಗಾರ್ಡನ್ ಟೈಪ್ ಮಾಡ್ಕೊಡ್ತೀವಿ ಅಂತ ಇದು ಮಾಡತ್ತು. ಇವತ್ತೆಲ್ಲಾ ಮಂದಿ ಸುಮಾರು 22 ಮಂದಿ ಅವರು ಒಪ್ಕೊಂಡಿದ್ದಾರೆ. ನಾವು ತಕೊಂಡ 5 ಗಂಟೆ ತನ ನಾವು ತೆಗಿತೀವಿ ಸರ್, ನಮ್ಗೆ 5 ಗಂಟೆ ತನಕ ಟೈಮ್ ಕೊಡ್ರಿ ಅಂದಾಗ ಅವ್ರಿಗೆ 5 ಗಂಟೆ ತನ ಇವತ್ತು ಟೈಮ್ ಕೊಟ್ಕಿಸಿ ಅವ್ರಿಗೆ ನಾಳೆ ಬೆಳಗ್ಗೆ ನಾವು ಮುಂಜಾನೆ ಅವ್ರು ತಕೊಂಡು ನಾವು ತೆಗಿತೀವಿ, ಲಿಕ್ಕರ್ನು ತೆಗಿತೀವಿ, ಒಟ್ಟು ತೆಗಿದು ಪಕ್ಕ ಅದ. ಅದಕ್ಕೆ ಅವ್ರಿಗೆಲ್ಲ ಬೇರೆ ಮನೆ ಶಿಫ್ಟ್ ಮಾಡಿಸಲಾಗಿ ಇವತ್ತು ಬೆಳಗ್ಗೆ ನಮ್ಮೆಲ್ಲ ಟೀಮ್ ಬಂದೈತಿ. ಅವರು ಕೋಆಪರೇಟ್ ಮಾಡ್ಯಾರ. ನಾನು ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತೀನಿ, ನಮ್ಮ ಕಮಿಷನರ್ಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಈಗ ನಾವು ಹೇಳಿದ ತಕ್ಷಣ ಅವ್ರಿಗೆ ಎಲ್ಲ ಮನೆಗೆ ನಾಷ್ಟಾ ಪಾಸ್ಟಾ ಇದ್ದಿಲ್ಲ, ಎಲ್ಲ ನಾಷ್ಟಾ ಪಾಸ್ಟಾನು ನಮ್ಮ ಕಾರ್ಪೊರೇಷನ್ ತರಸ್ಕಿಸಿ ಅವ್ರ ಊಟದ ವ್ಯವಸ್ಥೆನೂ ಕೂಡ ನಾವು ಮಾಡ್ತಾ ಇದ್ವಿ. ಆಗ ನಮ್ಮ ಕಮಿಷನರ್ ಸಾಹೇಬ್ ಮಾತಿಗೆ ನಮ್ಮ ಮಾತು ಹೇಳ್ಯಾರ, ನಮ್ಮ ಇದು ಮಾಡ್ಕಿಸಿ ಇವತ್ತು 5 ಗಂಟೆ ನಾವು ಟೈಮ್ ಕೊಟ್ಟಾರ. ಅವ್ರಿಗೆ ಧನ್ಯವಾದ ಹೇಳ್ತಾ ನಮ್ಮಲ್ಲಿ ಎಲ್ಲ ಏನ್ 22 ಮನೆ ಅದ ಅವ್ರಿಗೂ ನಾನು ಮನವಿ ಮಾಡ್ತೀನಿ, ತಾವು ಯಾವುದೇ ತೊಂದರೆ ಆಗ್ಬೇಡ್ರಿ. ನಿಮ್ಮ ಹಕ್ಕುಪತ್ರ ನಿಮ್ಗಲ್ಲಿ ಮನಿ ವ್ಯವಸ್ಥೆ ಅದು ಎಲ್ಲ ನಾವು ಮಾಡ್ಕೊಡ್ತೀವಿ. ತಾವು ಏನೋ ಇದ್ದರೆ ಸಹಿತ ನೀವು 5 ಗಂಟೆ ತನಕ ಬಡ ತಗೊಂಡಿಸಿ ನಮ್ಮ ಕಾರ್ಪೊರೇಷನ್ ಕೊಟ್ಟ सहकार ಮಾಡ್ಬೇಕಂತ ತಮ್ಮಲ್ಲಿ ಕೂಡ ನಾನು ಮನವಿ ಮಾಡ್ಕೊಡ್ತೀನಿ. आज वार्ड नंबर 21 के हमारे ताज बोड़ी जो ऐतिहासिक ताज बोड़ी है
इस ताज बॉडी के अतराफ जो यहाँ पर अतिक्रमण हुआ था, वो अतिक्रमण को दूर कर कर बीजापुर को एक सुंदर बीजापुर बनाने के लिए माननीय एमबी पाटिल साहब और मेयर साहब मिलाकर एक 5 से 6 करोड़ रुपए का जो प्रोजेक्ट यहाँ पर सैंक्शन करे हैं, इसके अंदर यहाँ के अतिक्रमण के घरों को निकाला जा रहा है। 50-60 साल से रहने वाले लोगों को यहाँ पर जब निकाला जाता तो थोड़ी तकलीफ होती, लेकिन उनको क्या है, सरकार से जो है वहाँ अनुकूल अभी नहीं है कर को बोल को लोग रिक्वेस्ट करे बाद हमारे मेयर को उनको 5 बजे तक उनको पूरे अनुकूल जो भी उनके मूल्य सौकर्य हैं वो सब अनुकूल कर को देखो, तुम लोग बराबर सब व्यवस्था करते हैं कर को बोलो को भरोसा देकर 5 बजे तक पूरा तुम्हें खाली करो कर बोलो को हमारे मेयर साहब बोले। हमें भी बीजापुर को डेवलपमेंट करने के वास्ते और वो जो 22-23 जो घर हैं उन्हें भी क्या है मालूम है क्या, कारपोरेशन वालों को कोऑपरेट कर रहे हैं और कोऑपरेट करते हैं और बीजापुर को सुंदर बनाने का असर यहाँ की जनता भी उनका साथ दे रही। मेहनतदीन बिड़गी, एक्स कारपोरेटर। ಕಾರಣ ನಿರ್ದೋಷ आज इतना 5 बजे टाइम देते हैं, 5 बजे तक बोला राजू सामान बाद में तुम्हें खाली वेकर को 5 बजे बोले नहीं, मुझे नहीं लगा तुम्हें 5 बजे हमने भी टाइम दोगे तो नहीं देते। नहीं हमें करती अदो को सर हमें क्या बोल रहे हैं, अभी हमें सामान निकाल ले जा तो हमारे घर में भग लेते हैं, बाद में तुम्हें हक पत्र देने हमने लेट नहीं करना। क्या नहीं देते हो आप, जवाबदारी हमारी, तुम्हारी जवाबदारी हमें नहीं, तुम्हारे हाफिज का तुम्हारे हक पत्र हमें दिला देते। ओ शाम तक दे दूंगा बोले लिखत में क्या भी नो, शाम तक दे बजे तुम्हें कैश खाली कर छोड़ोगे। आज शाम तक दे दूंगा ये नो। पीछे नल का पानी का जो राइट का ये का उसको कर को देते हैं। अब 5 बजे तक तुम्हारे क्या पत्रे निकले, क्या तुम्हें बचा सकते हैं, तुम्हें बचा लो। अगर नहीं बचाएगा बोले तो हम साथ में रात में आपको जाना पड़ता है। तो तुम्हें अभी तुम्हारा सब देना को कत्ते लोगों का जो है नहीं वो सब देना को नाश्ते का व्यवस्था करने लगे, क्योंकि हालत में ये निकल नाश्ता जो तुम्हें ಪ್ರಯತ್ನ ಮಾಡ್ತಾ ಇದ್ದೀನಿ नहीं है तो उन्हें बाद में उसकी अलॉटमेंट कराएंगे वो दिखलाने वाली चीजें ಒಂದು ಮನೆ ಕೆಳಗೆ ಖಾಲಿ ಇರ್ತಾಪ ಅವರು ಇವ್ರು ನೂರು ನಾಷ್ಟ ಹೇಳಿದ್ವಿ ಒಂದು ನೂರು ನಾಷ್ಟ ಹೇಳಿದ್ವಿ ನಿಮ್ಗೆ ಯಾವಾಗ तब तक नहीं खाली कर ले हमें, अरे खाली तो नहीं करते तब तक ले लेना नहीं काशी से
अच्छा देखो कहाँ गए हमारा वो डरा करते
पढ़ाने का जाए सुने सामान का ढोला ढोलक है क्या जरा जरा बैठा की जिंदगी बहुत बड़ी रहती है आदमी की जिंदगी रहती है बैठा की जिंदगी रहती है एक तो कपड़े से कपड़ा कराता जिंदगी का बैठा क्या करना चाहना क्या कर सुना जच्चा घर में की जच्चा बाहर गई जच्चा क्या पहला बच्चे की बच्चा बाहर गया जच्चा आधार कार्ड ले चाबी ले अपन सही सही कर ले धोखा में भाई अब फोटो करा लो पढ़ा दे फोटो करा अंदर सोतू मैं सोतू जा मरन दे वैसा तो मरन दे ऐसा मरन है क्या बात मरने का वाह कैसा करना लाइटा ना आपको लाइटा निकाले दना दना पड़ रही आदमी बच्चे को देखेंगे क्या ज्यादा कम क्या बच्चा को बात तो घर में ही कर को देंगे नवी जागे दी ना पानी क्या भी नहीं का पानी जा क्या रोड पर नहीं कुछ आ रहा है तो हाथ सो जाएगी आना मैं अपन को सोया उठना नहीं वहां से रास्ते खजाने पे वो बंद करने लगा तो कौन आ बैठा वो बंद करो इसको बंद करो चलो चलो मारो ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.